ಬಸ್ ಬಂದ್. ಬೆಂಗಳೂರು ಜೀವನಾಡಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಸಾರಿಗೆ ಸೇರಿದಂತೆ ಒಟ್ಟು 4 ನಿಗಮಗಳ ಬಸ್ನ ಸಾರಿಗೆ ನೌಕರರು ಬಿಲ್ಕುಲ್ ನಾವು ಬಸ್ ಓಡಿಸಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ನೇರವಾದಂತಹ ಎಫೆಕ್ಟ್ ಪ್ರಯಾಣಿಕರಿಗೆ ತಡ್ತಾ ಇದೆ. ರೋಡಿಗೆ ಇಳಿತಾ ಇಲ್ಲ ಬಸ್ಗಳು, ಪ್ರಯಾಣಿಕರು ಒಂದು ಕಡೆ ಒದ್ದಾಟ. ಪಾಪ ಆಸ್ಪತ್ರೆ, ಶಾಲಾ, ಕಾಲೇಜು, ಎಮರ್ಜೆನ್ಸಿಗೂ ಈಗ ಬಸ್ ಸಿಗ್ತಾ ಇಲ್ಲ. ಆಸ್ಪತ್ರೆಗೆ ಹೋಗೋರು, ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು, ಜೊತೆಗೆ ಎಮರ್ಜೆನ್ಸಿ ಇರೋರಿಗೂ ಕೂಡ ಬಸ್ ಸಿಗ್ತಾ ಇಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ. ಇನ್ನೆಷ್ಟು ದಿನ ಸಂಕಷ್ಟ ಹಾಗಾದ್ರೆ? ರಾಜ್ಯದಾದ್ಯಂತ ಸರ್ಕಾರಿ ಸಾರಿಗೆ ಬಸ್ ಈಗ ಸಂಪೂರ್ಣ ಬಂದ್. ಬಸ್ಸೇ ಓಡಾಡ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ಜಿಲ್ಲೆಯಲ್ಲೂ ಕೂಡ ಬಸ್ ಈಗ ಸ್ತಬ್ಧವಾಗಿದ್ದಾವೆ. ರಾಜ್ಯದ ಜನರಿಗೆ ಈಗ ಸಾರಿಗೆ ಸಿಬ್ಬಂದಿ ಮುಷ್ಕರ ಈಗ ತಡ್ತಾ ಇದೆ. ಬಸ್ಗಳು ರೋಡಿಗೆ ಇಳಿತಾ ಇಲ್ಲ, ಪ್ರಯಾಣಿಕರು ಒಂದು ಕಡೆ ಒದ್ದಾಡ್ತಾ ಇದ್ದಾರೆ ಒಂದೂರಿಂದ ಮತ್ತೊಂದೂರಿಗೆ ಹೋಗ್ಲಿಕ್ಕೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಜೀವನಾಡಿ ಅಂದ್ರೆ ಅದು ಬಿಎಂಟಿಸಿನೂ ಕರೆಕ್ಟಲ್ಲಿ ಓಡ್ತಾ ಇಲ್ಲ, ಕೆಎಸ್ಆರ್ಟಿಸಿನೂ ಓಡ್ತಾ ಇಲ್ಲ. ಹಾಗಾಗಿ ಈ ಬಂದ್ನ ಎಫೆಕ್ಟ್ ಈಗ ನೇರವಾಗಿ ವಿದ್ಯಾರ್ಥಿಗಳಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ವಯೋವೃದ್ಧರಿಗೆ ಎಲ್ರಿಗೂ ಈಗ ತಡ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಯಶವಂತಪುರ, ಬೆಂಗಳೂರಿನ ಯಶವಂತಪುರ, ಇನ್ನು ಚಿನ್ನದ ನಗರಿ ಕೋಲಾರ, ಜೊತೆಗೆ ಬೆಳಗಾವಿ, ಈ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲಂದ್ರಲ್ಲೇ ಬಸ್ಗಳು ನಿಂತಿದ್ದಾವೆ, ಎಲ್ಲಂದ್ರಲ್ಲಿ ಪ್ರಯಾಣಿಕರು ಪಾಪ ಪರದಾಡ್ತಾ ಇದ್ದಾರೆ. ಸಾರಿಗೆ ನೌಕರರ ಎರಡು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ 38 ತಿಂಗಳ ಒಂದು ಅರಿಯರ್ಸ್ ಹಿಂಬಾಕಿಯನ್ನ ವಾಪಸ್ ಕೊಡಿ. 1/1/2024 ಒಂದು ವೇತನ ಪರಿಷ್ಕರಣೆ ಮಾಡಿಕೊಡಿ. ಈ ಬೇಡಿಕೆ ಈಡೇರಿಸಕ್ಕಾಗ್ತಾ ಇಲ್ವಾ? ಹಾಗಾದ್ರೆ ಬೆಂಗಳೂರಿನಲ್ಲಿ ಬೆರಳೆಣಿಕೆಯಷ್ಟು ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸರಿಯಾದ ಬಸ್ ಸೇವೆ ಇಲ್ಲದೆ ಪ್ರಯಾಣಿಕರು ಈಗ ಪರದಾಡ್ತಾ ಇದ್ದಾರೆ. ಹಸುಗೂಸಿನ ಜೊತೆ ಬಾಣಂತಿ ಬಂದಿದ್ರು, ಈಗ ಪರದಾಡ್ತಾ ಇದ್ದಾರೆ. ಬಾಣಂತಿಯರು, ಗರ್ಭಿಣಿಯರಿಗೆ ಅಂತೂ ಸಾಕಷ್ಟು ಸಮಸ್ಯೆ ಆಗುತ್ತೆ. ಚಿಕ್ಕೋಡಿಯಲ್ಲಿ ಬಸ್ ಸಿಗದೆ ಈಗ ವೃದ್ಧೆ ಕೂಡ ಗೋಳಾಡ್ತಾ ಇದ್ದಾರೆ. ಸರ್ಕಾರಿ ಬಸ್ ಸೇವೆ ಅವಲಂಬಿಸಿದವರಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಬಸ್ಗಳು ರೋಡಿಗಿಳಿತಾ ಇಲ್ಲ. ಆದರೆ ಕೆಲವೊಂದು ಕಡೆ ಬಸ್ಗಳು ಓಡಾಡ್ತಾ ಇದ್ದಾವೆ. ಆದರೆ ಬಸ್ನ ಒಂದು ಅವರ MDಗಳೇನಿದ್ದಾರಲ್ಲ, ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಈಗ ಚಾಲಕರಿಗೆ, ನಿರ್ವಾಹಕರಿಗೆ ಈಗ ಒಂದಿಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಬಸ್ ಓಡಿಸಿ ಅಂತ. ಹಾಗಾಗಿ ಸುಮಾರು ರಾಜ್ಯದಾದ್ಯಂತ ಸಾರಿಗೆ ನೌಕರರು 1,15,000 ಸಾರಿಗೆ ನೌಕರರಿದ್ದಾರೆ. ಒಕ್ಕೊರಲಿನ ಮನಸ್ಸಿನಿಂದ ಇವತ್ತು ನಾವು ಯಾವುದೇ ಕಾರಣಕ್ಕೂ ನಾವು ಬಸ್ಸನ್ನು ಓಡಿಸೋದೇ ಇಲ್ಲ ಅಂತ ಹೇಳಿ ಇವತ್ತು ಬೀದಿಗಿಳಿದು ಹೋರಾಟಕ್ಕೆ ಬರ್ತಾ ಇದ್ದಾರೆ. ಆದರೆ ಕೆಲವೊಂದು ಕಡೆ ಅಧಿಕಾರಿಗಳ ಒತ್ತಡದ ಮೇರೆಗೆ ಇವತ್ತು ಬಸ್ ಓಡಿಸಬೇಕಾದಂಥ ಪರಿಸ್ಥಿತಿ ಇದೆ. ಒಂದು 38-40% ಅಷ್ಟು ರಾಜ್ಯದಾದ್ಯಂತ ಬಸ್ಗಳು ಈಗ ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಇದು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ಮೊದಲ ದಿನ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಸರ್ಕಾರ ಎಲ್ಲಿವರೆಗೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ನಾವು. ಯಾಕಂದರೆ ಕ್ಲಿಯರಲ್ಲಿ ಹೇಳಿದ್ದಾರೆ. ಜಂಟಿ ಸಮಿತಿ ಕ್ರಿಯಾ ಜಂಟಿ ಸಮಿತಿ ಅಧ್ಯಕ್ಷರಾಗಿರ್ಬೋದು ಅಥವಾ ರಾಜ್ಯ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿರ್ಬೋದು, ಕ್ಲಿಯರಲ್ಲಿ ಹೇಳಿದ್ದಾರೆ. ನಿನ್ನೆ ಬರೋಬ್ಬರಿ 2.5 ಗಂಟೆ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗು. ಆ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಇಲಾಖೆ ಆಯುಕ್ತ ಗಿರೀಶ್, ಜಂಟಿ ಆಯುಕ್ತರು, ಇನ್ನು 4 ನಿಗಮದ MDಗಳು ಸಭೆಯಲ್ಲಿ ಭಾಗಿಯಾಗಿದ್ದರೂ ಕೂಡ ಒಂದೇ ದಿನ 2 ಸಭೆ ನಡೆದರೂ ಕೂಡ ಸಭೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಮೆಜೆಸ್ಟಿಕ್ KSRTC ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾವೆ. ಇತ್ತ ಸರ್ಕಾರಿ ಬಸ್ ಬಂದಾಗಿದ್ದಾವೆ, ಅತ್ತ ಖಾಸಗಿ ಬಸ್ ಈಗ ರಶ್ ಆಗ್ತಾ ಇದ್ದಾವೆ. ರಾಜ್ಯದಾದ್ಯಂತ 3,000ಕ್ಕೂ ಹೆಚ್ಚು ಬಸ್ ಕಾರ್ಯಾಚರಣೆ. ಪ್ರಯಾಣಿಕರಿಗೆ ಖಾಸಗಿ ಮಾಲೀಕರು ಈಗ ನೆರವಾಗ್ತಾರೆ. ಎಷ್ಟು ದಿವಸ ಖಾಸಗಿ ಬಸ್ಸನ್ನು ಓಡಿಸ್ತೀರಾ ನೀವು? ಜನರಿಂದ ಆದಷ್ಟು ಕಡಿಮೆ ಹಣವನ್ನು ಪಡಿತೀವಿ ನಾವು, ಯಾರು ಜನರಿಂದ ಹಣ ಸುಲಿಗೆಯನ್ನು ಮಾಡೋದಿಲ್ಲ ಅಂತ ಖಾಸಗಿ ಬಸ್ನವರು ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ಖಾಸಗಿ ಬಸ್ ಮಾಲೀಕರು ಈಗ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಷ್ಕರ ಹಿನ್ನೆಲೆ ಖಾಸಗಿ ಬಸ್ ಮೊರೆ ಹೋಗ್ತಾ ಇದ್ದಾರೆ ಜನರು. ಒಂದು ಕಡೆ ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು, ಆಟೋ ಚಾಲಕರು, ಕ್ಯಾಬ್, ಟ್ಯಾಕ್ಸಿ ಚಾಲಕರು ಕಂಗಾಲಾಗಿ ಹೋಗಿದ್ರು. ಶಕ್ತಿ ಯೋಜನೆ ಬಂದ ಮೇಲೆ ಇವತ್ತು ಮಹಿಳೆಯರು, ಯುವತಿಯರು ಯಾರು ಕೂಡ ಖಾಸಗಿ ಬಸ್ ಕಡೆ ಮುಖ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅದರ ನೇರ ಎಫೆಕ್ಟು ಖಾಸಗಿ ಬಸ್ ಮಾಲೀಕರಿಗೆ ತಡ್ತಾ ಇತ್ತು. ಈಗ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿಬಿಟ್ಟು ಖಾಸಗಿ ಬಸ್ನವರು ಬಹಳ ಒಂದು ಹುಮ್ಮಸ್ಸಿನಿಂದ ಈಗ ನಾವು ಬಸ್ ಓಡಿಸ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ.
ಅಂದರೆ ಸರ್ಕಾರ ಎಷ್ಟು ದಿವಸ ಓಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಸರ್ಕಾರಿ ಬಸ್ಸುಗಳನ್ನು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಅಥವಾ ಡಿಪೋದಲ್ಲಿ ನಿಲ್ಲಿಸಿ ಎಷ್ಟು ದಿವಸ ಖಾಸಗಿ ಬಸ್ಗಳನ್ನು ಓಡಿಸ್ತೀರಾ? ಇದು ಪರ್ಯಾಯ ವ್ಯವಸ್ಥೆ. ಈ ಥರ ವ್ಯವಸ್ಥೆ ಮಾಡೋ ಬದಲು ಸಾರಿಗೆ ನೌಕರರ ಮನವೊಲಿಸುವ ಕೆಲಸದಲ್ಲಿ ಏನು ಬಂದಿರ್ತದೆ, ನಮಗೆ ಕಾರ್ಮಿಕ ಸಂಘಕ್ಕೆ ಅದು ಇದಾಗಲಿಲ್ಲ, ತಲುಪಲಿಲ್ಲ ಅಂತ. ಆ ತಲುಪಲಿಲ್ಲ ಅನ್ನೋದಕ್ಕೆ ಏನಾಗುತ್ತೆ ಅಂದರೆ, ಕಾರ್ಮಿಕ ಸಂಘದಲ್ಲಿ ರೆಕಗ್ನೇಷನ್ ಅಂತಂದು ಅಲ್ಲಿ ಇರ್ತಕ್ಕಂಥ ಲೀಡ್ರು ನಮ್ಮ KSRTC ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಲ್ಲ, ಅವರು ಪ್ರೈವೇಟ್ನವರು. ಅಂದರೆ ಅಲ್ಲಿ ಅಸೋಸಿಯೇಷನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ತಲುಪಬೇಕಾದ್ರೆ ಲೇಟ್ ಆಗಿದೆ ತಡವಾಗಿರೋದ್ರಿಂದ ಅದನ್ನ ಅವರು ಲೇಟ್ ಆಗಿದೆ, ಅದು ಸ್ವಲ್ಪ ತಪ್ಪಿಬಂದ ಬೆಳಗ್ಗೆ ಆಪರೇಟ್ ಮಾಡೋಕ್ಕಾಗಲಿಲ್ಲ. ಏನು PSP ಗಾಡಿಗಳು ಪ್ರತಿಯೊಂದು ಆಪರೇಟ್ ಮಾಡ್ತಾ ಇದೆ. ಯಾಕೆ ನಾಳೆಯಿಂದ ಜಾಸ್ತಿ ಆಗುತ್ತೆ, ಯಾಕೆ ಹಬ್ಬ ಇರೋದ್ರಿಂದ ಕೆಲವರು ಬಂದಿರಲಿಲ್ಲ. ನಾಳೆಯಿಂದ ಇಡೀ ಕರ್ನಾಟಕದಲ್ಲಿ ಖಾಸಗಿ ಮಾಲೀಕರು ಎಲ್ಲಾ ಕಡೆ ಓಡಿಸ್ತಾರೆ. 1 ತಿಂಗಳು ಪರ್ಮಿಟ್ ಕೊಡ್ತೀವಿ ಅಂತ ಹೇಳಿದರೆ, ಆ 1 ತಿಂಗಳ ರಹದಾರಿನೇ ಇಷ್ಟೊಳಗೆ ಇಶ್ಯೂ ಆಗ್ಬೋದು. ಸ್ಪೆಷಲ್ ಆಗಿ 1 ತಿಂಗಳು ತೆರಿಗೆ ವಿನಾಯಿತಿ ಕೇಳ್ತಾ ಇದ್ದೀವಿ, ಅದನ್ನು ಕೂಡ ತೆರಿಗೆ ವಿನಾಯಿತಿ ಕೊಡಬೇಕು ಅಂತ ಈ ಸಮಯದಲ್ಲಿ ತಮ್ಮ ಕಡೆಯಿಂದ ಅವರಿಗೆ ಮನವಿ ಸಲ್ಲಿಸಿ. ಕಾರಣ ಏನು ಅಂದ್ರೆ, ಆ ಸಮಯದಲ್ಲಿ ತೆರಿಗೆ ಕಮ್ಮಿ ಇತ್ತು, ಈ ಸಮಯದಲ್ಲಿ ನಮಗೆ ತೆರಿಗೆ ಜಾಸ್ತಿ ಆಗಿದೆ. ಏನು ಅಂದ್ರೆ 82,270 ರೂಪಾಯಿ 50 ಸೀಟ್ಗಾಗಿದೆ, 33 ಸೀಟ್ಗೆ 46,000 ಆಗಿದೆ, 22 ಸೀಟ್ಗೆ 15,000. ಇವೆಲ್ಲ ಕಮ್ಮಿ ತೆರಿಗೆ ಇಲ್ದಿರೋದ್ರಿಂದ ಒಂದು ಕಡೆ ಪ್ರಯಾಣಿಕರು ಹೋಗಿ ಒಂದು ಕಡೆ ಅದೇ ಪ್ರಯಾಣಿಕರು ಬಂದ್ರೆ ನಮ್ಗೇನು ತೊಂದರೆ ಇಲ್ಲ ಕಮ್ಮಿ ಮಾಡೋದಕ್ಕೆ. ಈ ಪ್ರಯಾಣ ಮಾಡೋರು ಬರ್ತಾರೆ, ಪ್ರಯಾಣ ಮಾಡಿದಾಗ ಇವರು ನಾನ್ ಸ್ಟಾಪ್ ಅಂದ್ಕೊಂಡ್ರೆ ಎಲ್ಲಾ ಜಾಗದಲ್ಲೂ ತುಂಬ್ಕೊಂಡು ಹೋಗ್ಬೇಕು. ಆದ್ರಿಂದ ನಾವು ಪ್ರಯಾಣದಲ್ಲಿ ಆದಷ್ಟು ಕಮ್ಮಿ ಮಾಡ್ತೀವಿ ಅನ್ನೋ ಪ್ರಯಾಣಿಕರು ಸಿಕ್ಕಿದ್ದಾರೆ ಅಂತ ಸುಲಿಗೆ ಮಾಡೋದಕ್ಕೆ ನಮ್ಮಲ್ಲಿ ಯಾವ ಚಾಲಕ ಆಗಲಿ ಮಾಲೀಕ ಆಗಲಿ ಅದನ್ನ ಇಷ್ಟಪಡಲ್ಲ. ಹೈಕೋರ್ಟ್ನಲ್ಲಿ ಏನ್ ಬಂದಿರ್ತದೆ, ನಮಗೆ ಕಾರ್ಮಿಕ ಸಂಘಕ್ಕೆ ಅದು ಇದಾಗ್ಲಿಲ್ಲ ಅಂತ